ಹಲೋ ಎಲ್ರಿಗೂ ನಮಸ್ತೆ, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಸೈನ್ಸ್ ಟೀಚರ್ ಪದ್ಮಿನಿ. 7th ಸ್ಟ್ಯಾಂಡರ್ಡ್ಗೆ ನಾನು ಸೈನ್ಸ್ ಪಾಠವನ್ನ ಮಾಡ್ತಾ ಇದ್ದೀನಿ. ಸೊ ನಾನು ನಿಮ್ಮನ್ನೆಲ್ಲ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಕ್ಯೂ ಕಾಲ್ಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸೊ ನಾನು ನಿಮಗೆ ವಿಂಡ್ ಸ್ಟಾರ್ಮ್ಸ್ ಅಂಡ್ ಸೈಕ್ಲೋನ್ಸ್ ಬಗ್ಗೆ ಪಾಠ ಮಾಡ್ತಾ ಇದ್ದೆ. ಸೊ ನಾವು ಏರ್ ಎಕ್ಸರ್ಟ್ಸ್ ಪ್ರೆಷರ್ ಅನ್ನೋದನ್ನ ಹೇಳಿದ್ವಿ. ಆ ನಂತರ ನಾವು ಹಲವಾರು ಆಕ್ಟಿವಿಟೀಸ್ ಅನ್ನ ಮಾಡ್ತಾ ಇದ್ವಿ. ಸೊ ಆ ಆಕ್ಟಿವಿಟೀಸ್ ಅಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಹೈ ಸ್ಪೀಡ್ ವಿಂಡ್ಸ್ ಆರ್ ಅಕಂಪನಿಡ್ ಬೈ ರೆಡ್ಯೂಸ್ಡ್ ಏರ್ ಪ್ರೆಷರ್ ಅನ್ನೋದ್ರ ಬಗ್ಗೆ ನಾವು ಓದ್ತಾ ಇದ್ವಿ. ಆವಾಗ ನಾವು ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಸೊ ಈ ಆಕ್ಟಿವಿಟಿನಲ್ಲಿ ನಾನು ಹೇಳಿದ್ದೆ, ಸೊ 20 ಸೆಂಟಿಮೀಟರ್ಸ್ನ 20 ಸೆಂಟಿಮೀಟರ್ ಲಾಂಗ್ 3 ಸೆಂಟಿಮೀಟರ್ ವೈಡ್ ಇರುವಂತ ಒಂದು ಪೇಪರ್ನ ನಾವು ತಗೋಬೇಕಾಗುತ್ತೆ. ಸೊ ಪೇಪರ್ನ ತಗೊಂಡು ನಮ್ಮ 4 ಫಿಂಗರ್ ಮತ್ತು ನಮ್ಮ ಥಂಬ್ನ ಸಹಾಯದಿಂದ ಹೀಗೆ ಹಿಡ್ಕೊಳ್ಬೇಕಾಗುತ್ತೆ. ಹಿಡ್ಕೊಂಡು ನಾವು ಏನ್ ಮಾಡಬೇಕು, ಏರ್ ಬ್ಲೋ ಮಾಡಬೇಕು. ಸೊ ಏನಾಯ್ತು, ನೀವೇನ್ ಅಬ್ಸರ್ವ್ ಮಾಡಿದ್ರಿ, ಏರ್ ಬ್ಲೋ ಮಾಡಿದಾಗ ಏನಾಗುತ್ತೆ? ಸೊ ಪೆಹಲೆ ಹೇಳಿದ್ರು ಸ್ಟ್ರೈಪ್ಸ್ ಇಸ್ ಲಿಫ್ಟೆಡ್ ಅಪ್, ಲಿಫ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಬೂಜು ಹೇಳ್ತಾ ಇದ್ದಾರೆ ಅದು ಸ್ಟ್ರೈಪ್ಸ್ ಬೆಂಡ್ ಆಗ್ತಾ, ಡೌನ್ಗೆ ಬೆಂಡ್ ಆಗ್ತಾ ಇದೆ ಅಂತ ಹೇಳ್ತಾರೆ ಅಲ್ವಾ? ಸೊ ಈಗ ನಿಮ್ಗೆ ಏನ್ ಅನ್ನಿಸ್ತು? ಪೆಹಲೆ ಅವ್ರಿಗೆ ಲಿಫ್ಟ್ ಆಗ್ತದೆ ಅಂತ ಅನ್ನಿಸ್ತು, ಪೂಜೆ ಅವ್ರಿಗೆ ಬೆಂಡ್ ಆಗ್ತದೆ ಅಂತ ಅನ್ನಿಸ್ತು. ಸೊ ನಿಮ್ಗೆ ಏನ್ ಅನ್ನಿಸ್ತಿದೆ ಅನ್ನೋದನ್ನ ಯೋಚನೆ ಮಾಡಿ. ಸೊ ಇದರಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ, ಏನಾಯ್ತು ಪೇಪರ್ಗೆ ಅಂತ ಅಬ್ಸರ್ವ್ ಮಾಡ್ಕೋಬೇಕಾಗುತ್ತೆ ನಾವು. ಸೊ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಅಬ್ಸರ್ವೇಷನ್ಸ್ ಇನ್ ಏನು ನಾವು ಬಾಟಲ್ ಅಲ್ಲಿ ಪೇಪರ್ ಬಾಲ್ ನ ಇಟ್ಟು ಬ್ಲೋ ಮಾಡಿದಾಗ ಏನಾಯ್ತು, ಅಂಡ್ ನಾವು 2 ಬಲೂನ್ಸ್ ಅಲ್ಲಿ ನೀರ್ ಹಾಕಿ ಅದನ್ನ ಕಡ್ಡಿನಲ್ಲಿ ಕಟ್ಟಿ ಹಿಡಿದು ಅದರ ಹತ್ರ ಏರ್ ಬ್ಲೋ ಮಾಡಿದಾಗ ಏನಾಯ್ತು, ಅಂಡ್ ಈ ಪೇಪರ್ ಸ್ಟ್ರಿಪ್ ಇಟ್ಕೊಂಡು ನಾವು ಏರ್ ಬ್ಲೋ ಮಾಡಿದಾಗ ಏನಾಯ್ತು ಅನ್ನೋದನ್ನೆಲ್ಲ ಇವಾಗ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. So were the observations along the lines you thought? Do you get the feeling that the increased wind speed is accompanied by a reduced air pressure? So speed ಆಗಿ ಗಾಳಿ ಬೀಸಿದಾಗ ಏರ್ ಪ್ರೆಷರ್ ಕಡಿಮೆ ಆಗಿರುವುದು ನಿಮಗೆ ಅಬ್ಸರ್ವೇಷನ್ಗೆ ಬಂತ ಗೊತ್ತಾಯ್ತಾ? ಸೊ increased wind speed is accompanied by a reduced air pressure. ಸೊ ಜೋರಾಗಿ ಗಾಳಿ ಬೀಸುವಾಗ ಏರ್ ಪ್ರೆಷರ್ ಕಡಿಮೆ ಆಗಿದ್ದು ನಿಮಗೆ ಕಂಡು ಬಂತ? ಸೊ ಅದನ್ನ ನೋಡೋಣ. when we blow into the mouth of the bottle, the air near the mouth has higher speed. So this decreases the pressure there. The air pressure inside the bottle is higher than near the mouth. Okay. The air inside the bottle pushes the ball out. ಸೊ ನಾನು ಹೇಳಿದೆ, ನಾವು ಬಾಲ್ನ ಒಳಗಡೆ ಊದಕ್ಕೆ ಟ್ರೈ ಮಾಡಿದಷ್ಟು ಅದು ಒಳಗಡೆನೆ ಹೋಗಲ್ಲ, ಹೊರಗಡೆನೆ ಬರ್ತಾ ಇರುತ್ತೆ ಅಂತ. ಸೊ ನಾವು ಆ ಬಾಟಲ್ನ ಹೀಗಿಟ್ಕೊಂಡು ಇಲ್ಲಿ ಜೋರಾಗಿ ಗಾಳಿ ಊದ್ತಾ ಇರ್ತೀವಿ. ಸೊ ಮೌತ್ ಹತ್ರ ಏನಿರುತ್ತೆ, ವಿಂಡ್ ಸ್ಪೀಡು ಜಾಸ್ತಿ ಇರುತ್ತೆ. ಸೊ ಜಾಸ್ತಿ ಆದಾಗ ಒಳಗಡೆ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ಏರ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಆ ಬಾಲ್ ಅಲ್ಲಿ ಹೋಗೋಕ್ಕಾಗದೇ ವಾಪಸ್ ಬರುತ್ತೆ. ಓಕೆನಾ? ಅಂಡ್ ಇನ್ನೊಂದು ಆಕ್ಟಿವಿಟಿ ಏನ್ ಮಾಡಿದ್ರೆ, ನಾವು balloons ನ ಕಟ್ಟಿದ್ದು. You saw that when you blew between the balloons, they moved towards each other. ಸೊ ನಾವು ಆ 2 ಬಲೂನ್ ನ ಈ ರೀತಿ ಕಟ್ಟಿ ಅಂತ ನಾವು ಅದರ ಮಧ್ಯ ಏರ್ ಬ್ಲೋ ಮಾಡಿದಾಗ ಬಲೂನ್ಗಳು ಹತ್ರ ಬರುತ್ತೆ, 2 ಬಲೂನ್ಗಳು ಹತ್ರ ಬರುತ್ತೆ. ಸೊ ಇದು ಹೇಗಾಗುತ್ತೆ? ಹೌ ಕುಡ್ ದಿಸ್ ಹ್ಯಾಪನ್? ಹೇಗಾಗುತ್ತೆ ಅಂದ್ರೆ, ದಿಸ್ ಕುಡ್ ಹ್ಯಾಪನ್ ಇಫ್ ದ ಪ್ರೆಷರ್
of air between the balloon is were somehow reduced. ಸೊ ನಾವು ಬಲೂನ್ ಎರಡು ಕಡೆ ಕಟ್ಟಿರ್ತೀವಿ, ಅದರಲ್ಲಿ ವಾಟರ್ ತುಂಬಿರ್ತೀವಿ ಆ್ಯಂಡ್ ಅದರ ಮಧ್ಯ ಇರೋವಂಥ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ. ಸೊ ನಾವು ಜೋರಾಗಿ ಗಾಳಿ ಬೀಸಿದಾಗ ಊದಿದಾಗ ಅಲ್ಲಿ ಪ್ರೆಷರ್ ಕಡಿಮೆ ಆಗಿ ಎರಡು ಬಲೂನ್ಸ್ ಹತ್ರ ಬರುತ್ತೆ. ಇಫ್ ದ ಪ್ರೆಷರ್ ಆಫ್ ಏರ್ ಬಿಟ್ವೀನ್ ದ balloons were somehow reduced, the pressure outside the balloon would then push them towards each other. ನಾವು ಮಧ್ಯದಲ್ಲಿ ಊದಿದ ತಕ್ಷಣ ಏರ್ ಪ್ರೆಷರ್ ಕಡಿಮೆ ಆಗಿ ಆ ಕಡೆ ಈ ಕಡೆ ಇರೋವಂಥ ಪ್ರೆಷರು ಬಲೂನ್ನ ಎರಡು ಬಲೂನ್ ಹತ್ರ ಬರೋ ಥರ ಮಾಡ್ತಾರೆ. ಓಕೆನಾ? ಆ ನಂತರ ಇನ್ನೊಂದು, ನಾವು ಪೇಪರ್ ಸ್ಟ್ರಿಪ್ನ ಬ್ಲೋ ಮಾಡಿದಾಗ it went upwards. Again, this could happen if blowing over the paper reduced the air pressure above the strip. ಇದು ಮೇಲೆ ಹೋಗುತ್ತೆ. ಯಾಕೆ ಅಂದರೆ ಇದರ ಮೇಲ್ಗಡೆ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ. ಏರ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಇದು ಈ ರೀತಿ ಆಗುತ್ತೆ. ಓಕೆನಾ? ಹಾಗೆ ಏರ್ ಪ್ರೆಷರ್ ಟಿಪ್ ಮೇಲ್ಗಡೆ ಟಾಪ್ ಮೇಲೆ ಏರ್ ಪ್ರೆಷರ್ ಕಡಿಮೆ ಆಗೋದ್ರಿಂದ ಇದು ಮೇಲ್ಗಡೆ ಹೋಗುತ್ತೆ ಆ್ಯಂಡ್ ಅದು ಜಾಸ್ತಿ ಮೇಲೆ ಹೋಗೋದಿಲ್ಲ, ಸಂಭವ ಬಂದ್ಬಿಡುತ್ತೆ. ನೀವು ಊದ್ ಥರ ನೋಡಿದ್ದೀರಾ, ಅದರೊಳಗಡೆ ಊದ್ರ ಪಿ ಥರ ಇರುತ್ತೆ. ಅದು ಒಂದು ಏನು ನಾಟ್ ಸ್ಕೇಲ್ ಬಲೂನು ಅಲ್ಲ, ಅದು ಸಮ್ ಪ್ಲಾಸ್ಟಿಕ್ ಅದರ ಬಾಯಲ್ಲಿರುತ್ತೆ, ಗಿಣಿ ಥರ ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಗಿಣಿಗೆ ನಾವು ಊದಿದಾಗ ನಮ್ಮ ಸೌಂಡು ಪಿ ಥರ ಸೌಂಡು ಬರುತ್ತೆ. ಜೊತೆಗೆ ಅದರ ಇದು ಮೇಲ್ಗಡೆನೂ ಹೋಗುತ್ತಲ್ವ, ಅದರೊಳಗಡೆ ನಾವು ಗಾಳಿನ ಹೋಗ್ತೀವಲ್ಲ, ಆ ಥರ ಇವಾಗ ಅದು ಒಂದು ಎಕ್ಸಾಂಪಲ್ ಯಾಕಾಗುತ್ತೆ. ಓಕೆನಾ? We see that the increased wind speed is indeed accompanied by a reduced air pressure. So ನಮ್ಗೆ ಇದರಲ್ಲಿ ಏನು ಗೊತ್ತಾಯ್ತು? increased wind speed is indeed accompanied by reduced air pressure. ಇದು ನಮ್ಗೆ ಇವಾಗ ಗೊತ್ತಾಯ್ತು. ಓಕೆನಾ? ಎಲ್ಲಿ ಜೋರಾಗಿ ಗಾಳಿ ಬೀಸುತ್ತೋ ಅಲ್ಲಿ ಏರ್ ಪ್ರೆಷರ್ ಕಡಿಮೆ ಆಗುತ್ತೆ. ಅಂಡ್ ದೆನ್ ಕ್ಯಾನ್ ಯು ಇಮ್ಯಾಜಿನ್ ವಾಟ್ ವುಡ್ ಹ್ಯಾಪನ್ ಇಫ್ ಹೈ ಸ್ಪೀಡ್ ವಿಂಡ್ ಬ್ಲೋ ಓವರ್ ರೂಫ್ಸ್ ಆಫ್ ಬಿಲ್ಡಿಂಗ್ಸ್? ಸೊ ನಾನು ಹೇಳಿದೆ, ಏನು ಮನೆ ಮೇಲಿನ ಶೀಟು ರೂಫ್ ಏನು ಮುಚ್ಚಿರ್ತಾರಲ್ವ, ಸೀಟ್ ಹಾಕಿರ್ತಾರಲ್ವ, ಶೀಟ್ ಇರ್ಬೋದು ಅಥವಾ ರೂಫ್ ಟಾಪ್ ಮೇಲೆ ಇರುವಂಥ ಶೀಟ್ ಇರ್ಬೋದು. ಆ ಶೀಟ್ ಏನಾಗುತ್ತೆ, ಇಫ್ ದ ರೂಫ್ were weak, they could be lifted and blown away. ಜೋರಾಗಿ ಗಾಳಿ ಬೀಸಿದಾಗ ಅದು ಏನು ಹಂಚು ಎದ್ಬಿಡುತ್ತೆ ಆ್ಯಂಡ್ ಆ ಸೀಟ್ ಎದ್ಬಿಡುತ್ತೆ, ಗಾಳಿ ಜೊತೆ ಹೋಗುತ್ತೆ, ಅದು ವೀಕ್ ಆಗಿದ್ರೆ. ಅಥವಾ ಯಾಕೆ ಅದು ಹಾಗಾಗುತ್ತೆ? ಇಫ್ ಯು ಹ್ಯಾವ್ ಎನಿ ಸಚ್ ಎಕ್ಸ್ಪೀರಿಯನ್ಸ್, ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸೊ ನಿಮ್ಮ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳಿ ನಿಮ್ಗೆ ಅದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ. ಸೊ ನಾವು ಮೂವಿಗಳಲ್ಲಿ ಅಥವಾ ನ್ಯೂಸ್ ಚಾನಲಲ್ಲಿ ಎಲ್ಲಾದರೂ ಆ ಥರ ಆಗಿರುವಂಥದ್ದನ್ನು ನಾವು ನೋಡಿರ್ತೀವಿ ಅಲ್ವಾ. ಸೊ ರೂಫ್ ಟಾಪ್ ಬಂದು ಜೋರಾಗಿ ಗಾಳಿ ಬೀಸಿದ ತಕ್ಷಣ ರೂಫ್ ಟಾಪೇ ಹೋಗ್ಬಿಡತ್ತೆ. ಸೊ ಹೇಗೆ ಹೋಗುತ್ತೆ, ಯಾಕೆ ಹೋಗುತ್ತೆ ಅಂತ ಅಂದರೆ ಅಲ್ಲಿ ಜೋರಾಗಿ ಗಾಳಿ ಬೀಸುವಾಗ ಏರ್ ಪ್ರೆಷರ್ ಕಡಿಮೆ ಆಗಿ ಅದು ಹಾರಿ ಹೋಗುತ್ತೆ. ಓಕೆನಾ? ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಹೌ winds are produced and how they bring rain and how they can be destructive sometimes. So you already know that when air moves we called it as wind, alva? And air moves from a region where the air pressure is high to the region where the air pressure is low. So wind ಯಾವ ತರ ಬೀಸುತ್ತೆ ಅಂತ ಅಂದ್ರೆ, ಏರ್ ಯಾವ ರೀತಿ ಬೀಸುತ್ತೆ ಅಂದ್ರೆ, air moves from a
air moves from the region where the air pressure is high, where the air pressure is high, to the region where air pressure is low. ಸೊ ಗಾಳಿ ಯಾವ ತರ ಬೀಸುತ್ತೆ ಅಂತ ಅಂದ್ರೆ, ಗಾಳಿ ಹೈ ಪ್ರೆಷರ್ ಇರುವಂತ ಜಾಗದಿಂದ ಲೋ ಪ್ರೆಷರ್ ಇರೋ ಜಾಗಕ್ಕೆ ಬೀಸತ್ತೆ. ಓಕೆನಾ? ಗಾಳಿ ಯಾವ ರೀತಿ ಬೀಸುತ್ತೆ? ಏರ್ ಮೂವ್ಸ್ ಫ್ರಮ್ ದ ರೀಜನ್ ವೇರ್ ದ ಏರ್ ಪ್ರೆಷರ್ ಇಸ್ ಹೈ ಟು ದ ರೀಜನ್ ವೇರ್ ಏರ್ ಪ್ರೆಷರ್ ಇಸ್ ಲೋ. ಸೊ ಏನು, ಹೀಗೆ ಪ್ರೆಷರ್ ಇಂದ ತಳ್ಳಿದ ತಕ್ಷಣ ಗಾಳಿ ಮುಂದಕ್ಕೆ ಹೋಗುತ್ತೆ. ಸೊ ಆ ಕಡೆ ಲೋ ಪ್ರೆಷರ್ ಇರೋದ್ರಿಂದ ಲೋ ಪ್ರೆಷರ್ ಹೋಗುತ್ತೆ. ಸೊ ನಾವ್ ಈ ಕಡೆಯಿಂದ ಪ್ರೆಷರ್ ಕೊಟ್ರೆ ಇಲ್ಲಿಂದ ಗಾಳಿ ಮುಂದಕ್ಕೆ ಹೋಗಿ ಲೋ ಪ್ರೆಷರ್ ಇರೋ ಜಾಗಕ್ಕೆ ಹೋಗುತ್ತೆ. ಓಕೆನಾ? ಅಂಡ್ ದ ಗ್ರೇಟರ್ ದ ಡಿಫರೆನ್ಸ್ ಇನ್ pressure, the faster the air moves. So greater the pressure, greater the difference in pressure, faster the air moves. So ಜಾಸ್ತಿ ಡಿಫ್ರೆನ್ಸ್, ಜಾಸ್ತಿ ಪ್ರೆಷರ್ ಇರೋ ಜಾಗದಿಂದ ಕಡಿಮೆ ಪ್ರೆಷರ್ ಇರೋ ಜಾಗಕ್ಕೆ, ಸೊ ಪ್ರೆಷರ್ ಕಡಿಮೆ ಇದ್ದಷ್ಟು ಗಾಳಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? And but how are the pressure differences created in nature? So nature ಅಲ್ಲಿ ಯಾವ ರೀತಿ ಪ್ರೆಷರ್ ಡಿಫರೆನ್ಸ್ ಕ್ರಿಯೇಟ್ ಆಗುತ್ತೆ? ಸೊ ಪ್ರೆಷರ್ ಹೇಗೆ ಕ್ರಿಯೇಟ್ ಆಗುತ್ತೆ? ಸೊ ಅದರಿಂದ ಗಾಳಿ ವೇಗವಾಗಿ ಬೀಸಲಿಕ್ಕೆ ಹೇಗೆ ಸಾಧ್ಯ? ಸೊ ಇಸ್ ದ ಡಿಫರೆಂಟ್ ಇನ್ ಟೆಂಪ್ರೇಚರ್ ಆಲ್ಸೋ ಇನ್ವಾಲ್ವ್ ಆಗಿದೆಯಾ? ಟೆಂಪ್ರೇಚರ್ ಡಿಫರೆನ್ಸ್ ಇರೋದು ಈ ಏರ್ ಮೂಮೆಂಟ್ ಅಲ್ಲಿ ಇನ್ವಾಲ್ವ್ ಆಗಿದೆಯಾ ಅನ್ನೋದನ್ನೆಲ್ಲ ನಾವು ಮುಂದಿನ ಆಕ್ಟಿವಿಟೀಸ್ ಮುಖಾಂತರ ತಿಳ್ಕೊಳ್ತಾ ಹೋಗೋಣ. ಸೊ ಏರ್ ಎಕ್ಸ್ಪಾನ್ಸ್ ಆನ್ ಹೀಟಿಂಗ್ ಅಂತ ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಓದ್ತಾ ತಿಳ್ಕೊಳ್ತಾ ಹೋಗೋಣ. ಟೇಕ್ ಅ ಬಾಯ್ಲಿಂಗ್ ಟ್ಯೂಬ್, ಸ್ಟ್ರೆಚ್ ಅ ಬಲೂನ್ ಟೈಟ್ಲಿ ಓವರ್ ಅ ನೆಕ್ ಆಫ್ ದ ಟ್ಯೂಬ್. ಸೊ ಒಂದು ಬಾಯ್ಲಿಂಗ್ ಟ್ಯೂಬ್ನ ತಗೊಂಡು ಆ ಟ್ಯೂಬ್ಗೆ ನಾವು ಬಲೂನ್ ಮೌತ್ ಏನಿದೆ ಅದನ್ನ ಸ್ಟ್ರೆಚ್ ಮಾಡಿ ಆ ಬಾಯ್ಲಿಂಗ್ ಟ್ಯೂಬ್ಗೆ ಫಿಕ್ಸ್ ಮಾಡಬೇಕು. ಓಕೆನಾ? ಫಿಕ್ಸ್ ಮಾಡಿ ಯು ಕ್ಯಾನ್ ಯೂಸ್ ಟೇಪ್ ಟು ಮೇಕ್ ಇಟ್ ಟೈಟ್. ಸೊ ನಾವು ಅದಕ್ಕೆ ಟೇಪ್ ಹಾಕಿದ್ರೆ, ಅಂದ್ರೆ ನಾವೇನದಕ್ಕೆ ಹಾಕಿರ್ತೀವಲ್ಲ ಮೌತ್ಗೆ ನಾವು ಆ ಬಲೂನ್ನ ಫಿಕ್ಸ್ ಮಾಡಿ ಅದರ ಸುತ್ತ ಟೇಪ್ ಮಾಡಿದ್ರೆ ಅದು ಟೈಟ್ ಆಗಿ ಕುತ್ಕೊಳ್ಳುತ್ತೆ. ಸೊ ಪೋರ್ ಸಮ್ ಹಾಟ್ ವಾಟರ್ ಇನ್ ಅ ಬೀಕರ್. ಒಂದು ಬೀಕರಲ್ಲಿ ಹಾಟ್ ವಾಟರ್ ತಗೊಳ್ಳಿ and insert the boiling tube with the balloon in the hot water. So hot water ಅಲ್ಲಿ ನೀವು ಆ ಬಾಯ್ಲಿಂಗ್ ಟ್ಯೂಬ್ಗೆ ಬಲೂನ್ ಹಾಕಿರೋದನ್ನ ಇಟ್ಟು 1-2-3 ನಿಮಿಷ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಸೊ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡಿ. then take the tube out, let it cool down to the room temperature. ಸೊ ಬಿಸಿ ನೀರಲ್ಲಿ ಇಟ್ಟಿದ್ರಿ ಏನು ಚೇಂಜ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಳಿ. ಆ ನಂತರ ಮತ್ತೆ ಅದನ್ನ ತೆಗೆದು ಅದು ರೂಮ್ ಟೆಂಪ್ರೇಚರ್ಗೆ ಕೂಲ್ ಆಗೋ ತನಕ ವೆಯ್ಟ್ ಮಾಡಿ. ಸೊ ವೆಯ್ಟ್ ಮಾಡಿ ಆ ನಂತರ ಟೇಕ್ ಸಮ್ ಐಸ್ ಕೋಲ್ಡ್ ವಾಟರ್ ಇನ್ ಅನದರ್ ಬೀಕರ್ ಅಂಡ್ ಪ್ಲೇಸ್ ದ ಟ್ಯೂಬ್ ವಿತ್ ದ ಬಲೂನ್ ಇನ್ ಕೋಲ್ಡ್ ವಾಟರ್ ಫಾರ್ 2 to 3 minutes. ಸೊ ಇನ್ನೊಂದು ಬೀಕರಲ್ಲಿ ಐಸ್ ಕೋಲ್ಡ್ ವಾಟರ್ ತಗೊಳ್ಳಿ. ಅದೇ ತರ ವಿತ್ ಬಲೂನ್ ಬಾಯ್ಲಿಂಗ್ ಟ್ಯೂಬ್ನ ಐಸ್ ಕೋಲ್ಡ್ ವಾಟರ್ ಅಲ್ಲಿ ಇಡಿ. ಸೊ ಈಗ ಬಲೂನ್ ಅಲ್ಲಿ ಏನು ಚೇಂಜ್ ಆಗುತ್ತೆ, ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಿ ಮತ್ತು ಅದನ್ನ ನೋಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಥಿಂಕ್ ಅಂಡ್ ಟ್ರೈ ಟು ಆನ್ಸರ್ ವಾಟ್ ಮೇಕ್ಸ್ ದ ಬಲೂನ್ ಇನ್ಫ್ಲೇಟೆಡ್ ಅಂಡ್ ದ ಬಾಯ್ಲಿಂಗ್ ಟ್ಯೂಬ್ is placed in hot water. ಸೊ ಏನಾಗತ್ತೆ ಅಂತ ಅಂದ್ರೆ ಐಸ್ ಕೋಲ್ಡ್ ಅಲ್ಲಿ ನೀರಲ್ಲಿ ಇಟ್ಟಾಗ ಬಲೂನು ಒಂಥರ ಸೆಕ್ಷನ್ ಆಗುತ್ತೆ, ಒಳಗಡೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ, ಅದು ಒಳಗಡೆ ಆಗ್ಬಿಟ್ಟಿರುತ್ತೆ. ಸೊ ಹಾಟ್ ವಾಟರ್ ಅಲ್ಲಿ ಇದ್ದಾಗ ಏನಾಗಿರುತ್ತೆ, ಸಮ್ ಹೌ ಅದು ಬ್ಲೋ ಆಗಿರುತ್ತೆ. ಯಾವ ತರ ಅಂದ್ರೆ ಈ ತರ
ನೋಡಿ, ಇದು ಹಾಟ್ ವಾಟರಲ್ಲಿ ಇಟ್ಟಿರೋದು, ಇದು ಕೋಲ್ಡ್ ವಾಟರಲ್ಲಿ ಇಟ್ಟಿರೋದು. ಹಾಟ್ ವಾಟರಲ್ಲಿ ಇಟ್ಟಿದ್ರೆ ಸ್ವಲ್ಪ ಅದು ತನ್ನಷ್ಟಕ್ಕೆ ತಾನೇ ಬ್ಲೋ ಆಗಿದೆ. ಸೊ ಹಾಟ್ ವಾಟರಲ್ಲಿ ಬ್ಲೋ ಆಗಿರುತ್ತೆ, ಸೊ ಇನ್ಫ್ಲೇಟೆಡ್ ಬಲೂನ್ ಇನ್ಫ್ಲೇಟ್ ಆಗಿರುತ್ತೆ. ಸೊ ಐಸ್ ಕೋಲ್ಡ್ ವಾಟರಲ್ಲಿ ಆಗಿರೋದಿಲ್ಲ. ಸೊ ವಾಟ್ ಮೇಕ್ಸ್ ದ ಬಲೂನ್ inflated when the boiling tube is placed in hot water? ಹಾಟ್ ವಾಟರ್ ಅಲ್ಲಿ ಇಟ್ಟಾಗ ಅದು ಇನ್ಫ್ಲೇಟ್ ಆಗಲಿಕ್ಕೆ ಏನು ಕಾರಣ? And why is the same balloon deflated when the tube is kept in cold water? ಅದೇ ಟ್ಯೂಬ್ ಅನ್ನ ಕೋಲ್ಡ್ ವಾಟರ್ ಅಲ್ಲಿ ಆದಾಗ ಅದು ಡಿಫ್ಲೇಟ್ ಯಾಕಾಯ್ತು? ಸೊ ಇನ್ಫ್ಲೇಟ್ ಅಂದ್ರೆ ಸ್ವಲ್ಪ ಅದು ಊದುವುದು, ಡಿಫ್ಲೇಟ್ ಅಂದ್ರೆ ಅದು ಒಂಥರ ಸಕ್ಷನ್ ತರ ಒಳಗಡೆ ಹೋಗೋದು. ಸೊ ಡಿಫ್ಲೇಟ್ ಅಂದ್ರೇನು, ಇನ್ಫ್ಲೇಟ್ ಅಂದ್ರೆ ಅಂತ ನಿಮಗೆ ಗೊತ್ತಾಯ್ತು. ಸೊ ಇನ್ಫ್ಲೇಟ್ ಅಂದ್ರೆ ಸ್ವಲ್ಪ ಮೊತ್ತಕ್ಕೆ ಊದ್ಕೊಂಡಿದೆ, ಡಿಫ್ಲೇಟ್ ಅಂದ್ರೆ ಒಳಗಡೆ ಎಳ್ಕೊಂಡಂಗೆ ಆಗಿದೆ. ಸೊ ಯಾಕೆ ಆ ಥರ ಆಯಿತು? ಸೊ ಕ್ಯಾನ್ ವಿ ಇನ್ಫಾರ್ಮ್ ಫ್ರಮ್ ದ ಫಸ್ಟ್ ಅಬ್ಸರ್ವೇಷನ್ that air expands on heating? Can you now state what happens to the air in the boiling tube when it cooled down? ಸೊ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ, ಬಿಸಿ ವಸ್ತುನಲ್ಲಿ ನಾವು ಬಿಸಿ ನೀರಲ್ಲಿ ಬಾಯ್ಲಿಂಗ್ ಟ್ಯೂಬ್ನ ಇಟ್ಟಿದ್ರಿಂದ ಹೀಟ್ ವಿಲ್ ಎಕ್ಸ್ಪ್ಯಾನ್ಸ್ ದ ಏರ್. ಸೊ ಅದಕ್ಕೆ ಬಲೂನ್ ಇನ್ಫ್ಲೇಟ್ ಆಯಿತು. ಸೊ ಐಸ್ ಕೋಲ್ಡ್ ವಾಟರ್ ಡಸ್ ನಾಟ್ ಏನಾಗುತ್ತೆ ಅಂದರೆ ಅಲ್ಲಿ ಏರ್ ಪ್ರೆಷರ್ ಕಡಿಮೆ ಆಗಿ ಅದು ಸಕ್ಷನ್ ಆಗುತ್ತೆ ಅಂತ ನಾವು ಹೇಳ್ಬೋದು. ಸೊ ನಾವು ದ ನೆಕ್ಸ್ಟ್ ಆಕ್ಟಿವಿಟಿ ಇಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಹಾಟ್ ಏರ್. ಸೊ ಇದು ಬಂದ್ಬಿಟ್ಟು ಒಂದು ಆಕ್ಟಿವಿಟಿ, ಇದರಿಂದ ನಮಗೆ ಏರ್ ಬಗ್ಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಓಕೆನಾ? ಟೇಕ್ 2 paper bags or empty paper cups of the same size. ಒಂದು ಸೇಮ್ ಸೈಜಿನ ಪೇಪರ್ ಕಪ್ಸ್ ಇರ್ಬೋದು, ಕಾಫಿ ಕುಡಿಯೋ ಕಪ್ ಬರುತ್ತಲ್ಲ ಪೇಪರ್ ಕಪ್ ಅದಿರ್ಬೋದು, ಅಥವಾ ಪೇಪರ್ ಬ್ಯಾಗ್ ಇರ್ಬೋದು. ಸೇಮ್ ಸೈಜಿನ ಪೇಪರ್ ಬ್ಯಾಗ್ಸ್ ಅನ್ನ ತಗೊಳ್ಬೇಕು. ಅಂಡ್ ಹ್ಯಾಂಗ್ ದ 2 bags in the inverted position on the 2 ends of the metal or wooden stick. ಒಂದು ಸ್ಟಿಕ್ ನಾವು ಹೆಂಗೆ ಬಲೂನ್ನ ಕಟ್ಟಿದ್ವಲ್ಲ ಒಂದು ಸ್ಟಿಕ್ಗೆ, ಅದೇ ತರ ಸ್ಟಿಕ್ಗೆ ಪೇಪರ್ ಬ್ಯಾಗ್ನ ಉಲ್ಟಾ ಮಾಡಿ, ಅಂದ್ರೆ ಅದರ ಓಪನ್ ಮೌತ್ ಕೆಳಗಡೆ ಬರೋ ತರ ಮಾಡಿ ಆ ಪೇಪರ್ ಬ್ಯಾಗ್ಸ್ನ ನಾವು ಒಂದು ಕಡ್ಡಿಗೆ ಕಟ್ಟಬೇಕು. ಓಕೆನಾ? ಕಟ್ಬಿಟ್ಟು ಟೈ ಅ ಪೀಸ್ ಆಫ್ ಥ್ರೆಡ್ ಇನ್ ದ ಮಿಡ್ಲ್ ಆಫ್ ದ ಸ್ಟಿಕ್. ಕರೆಕ್ಟ್ ಆಗಿ ಆ ಸ್ಟಿಕ್ನ ಮಧ್ಯದಲ್ಲಿ ನಾವು ಒಂದು ದಾರನ ಕಟ್ಟಿ ಇಟ್ಕೋಬೇಕು. ಅಂಡ್ ಹೋಲ್ಡ್ ದ ಸ್ಟಿಕ್ ಬೈ ದ ಥ್ರೆಡ್ ಆಸ್ ಇನ್ ಅ ಬ್ಯಾಲೆನ್ಸ್. ಒಂದು ಬ್ಯಾಲೆನ್ಸ್ ಅಲ್ಲಿ ಎರಡು ಸಮವಾಗಿ ನಿಂತ್ಕೊಳ್ಳೋ ತರ ನಾವು ಎರಡು ವೇಟ್ ಅಲ್ಲಿ ಸಮ ಇದಲ್ವಾ. ಸೊ ಮಧ್ಯಕ್ಕೆ ಕಟ್ಟಿದ್ರೆ ಏನಾಗುತ್ತೆ, ಸೇಮ್ ಡಿಸ್ಟೆನ್ಸ್ ಸೇಮ್ ಸೈಜ್ ಎಲ್ಲ ನಾವು ಕರೆಕ್ಟಾಗಿ ಮಿಡ್ಲಿಗೆ ಕಟ್ಟಿದ್ರೆ ಅದನ್ನ ಹಿಡ್ಕೊಂಡಾಗ ಒಂದು ಬ್ಯಾಲೆನ್ಸ್ ಆಗಿ ಅದು ಮೇಲೆ ಕೆಳಗೆ ಹೋಗ್ತಾನೆ. ಸರಿಯಾಗಿ ಬ್ಯಾಲೆನ್ಸ್ ಅಲ್ಲಿ ಇರೋ ತರ ಹಿಡ್ಕೊಂಡು put a burning candle below one of the bags as shown. ಸೊ ಏನ್ ಮಾಡಬೇಕು, ಒಂದು ಬ್ಯಾಗಿನ ಕಡೆ ಒಂದು ಉರಿತಾ ಇರೋ ಕ್ಯಾಂಡಲ್ ನ ಇಡಬೇಕು. ಸೊ ಉರಿತಾ ಇರೋ ಕ್ಯಾಂಡಲ್ ನ ಇಟ್ಟು ಏನಾಗತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕು. ಓಕೆನಾ? ನೋಡಿ, 2 ಪೇಪರ್ ಬ್ಯಾಗ್ಸ್ನ ಒಂದು ಕಡ್ಡಿಗೆ ಕಟ್ಟಿ ಸಮವಾಗಿ ಹಿಡ್ಕೊಂಡಿರ್ಬೇಕು. ಹಿಡ್ಕೊಂಡಿದ್ದು ಒಂದು ಕಡೆ ಕ್ಯಾಂಡಲ್ನ ಹಚ್ಚಿದಾಗ, ಸೊ ಕ್ಯಾಂಡಲ್ನ ಹಚ್ಚಿರೋ ಕಡೆ ಏನಾಗುತ್ತೆ ಅಂದ್ರೆ ಮೇಲ್ ಹೋಗ್ಬಿಡುತ್ತೆ. ಸೊ why is the balance of the bags disturbed? ಸೊ 2 ಬ್ಯಾಗಿನ ಬ್ಯಾಲೆನ್ಸ್ ಯಾಕೆ ಡಿಸ್ಟರ್ಬ್ ಆಯಿತು? ವೈ? ಸೊ does the activity indicate that warm air rises up? Okay. As the warm air rises up, it pushes the bag above the candle. So does the disturbance of the balance suggest that the warm air is lighter than the cold air? So warm air cold air ಗಿಂತ ಲೈಟರ್ ಆಗಿರುತ್ತೆ ಅಂತ ಈ ಆಕ್ಟಿವಿಟಿಯಿಂದ ನಮಗೆ ಗೊತ್ತಾಗುತ್ತಾ
ಸೊ ನಾವು ಕ್ಯಾಂಡಲ್ನ ಹಚ್ಚೋದ್ರಿಂದ ಏರು ಹೀಟಿಂದ ಎಕ್ಸ್ಪ್ಯಾಂಡ್ ಆಗಿ ಅದು ಪ್ರೆಷರಿಂದ ಮೇಲ್ ಹೋಯ್ತಾ ಅನ್ನೋದನ್ನ ತಿಳ್ಕೊಳ್ಳೋಣ ಇವಾಗ. ಸೊ ಕ್ಯಾನ್ ಯು ನೌ ಎಕ್ಸ್ಪ್ಲೈನ್ ವೈ ಸ್ಮೋಕ್ಸ್ ಆಲ್ವೇಸ್ ರೈಸಸ್ ಅಪ್? ಸೊ ಯಾವುದೇ ತರದ ವಸ್ತು ಫ್ಯೂಯಲ್ನ ಬರ್ನ್ ಮಾಡಿದಾಗ ಸ್ಮೋಕ್ ಬರುತ್ತೆ ಅನ್ನೋದು ನಮ್ಗೆ ಗೊತ್ತು. ಸೊ ಆ ಸ್ಮೋಕ್ ಏನಾಗುತ್ತೆ, ಮೇಲ್ಗಡೆನೆ ಹೋಗುತ್ತೆ. ಯಾಕೆ ಅದು ಮೇಲ್ಗಡೆನೆ ಹೋಗುತ್ತೆ ಅಂತ ಅಂದ್ರೆ, ಸೊ ಒಂದು ನನಗೆ ವಾಟರ್ ನಾವು ಬಾಯ್ಲ್ ಮಾಡಿ ವಾಟರ್ನ ನಾವು ತಿಳ್ಕೊಂಡ್ವಿ. ಏನಾಗುತ್ತೆ, ಒಂದು ವಾಟರ್ನ ನಾವು ಕೆಳಗಡೆಯಿಂದ ಒಂದು ಬಾಯ್ಲಿಂಗ್ ಇಟ್ಟಾಗ ಹೀಟ್ ಆಗಿದ ವಾಟರ್ ರೈಸಸ್ ಅಪ್ and from the sides cool water will come to near the source of heat. So then again they will get heat and then again they rise up and the cool water comes from the side to the source of heat. ಅದರ ಅಲ್ವಾ, ಅದನ್ನ ಏನಂತ ಕರೆದ್ವಿ ನಾವು, ಕನ್ವೆಕ್ಷನ್ ಅಂತ ಕರೆದ್ವಿ. ಸೊ ಅದನ್ನ ಜ್ಞಾಪಿಸ್ಕೊಳ್ತಾ ಮತ್ತೆ ನಾವು ಇದನ್ನ ಓದೋಣ. ಏನು ಅಂದ್ರೆ, also it is important to remember that on heating air expands and occupies the more space. So ಬಿಸಿ ಮಾಡೋದ್ರಿಂದ, ಹೀಟ್ ಮಾಡೋದ್ರಿಂದ ಏರು ಎಕ್ಸ್ಪ್ಯಾಂಡ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗಿ ಜಾಸ್ತಿ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ and it becomes ಲೈಟ್ ಆಗುತ್ತೆ. So then the warm air is lighter than the cold air. ಸೊ ಇದರಿಂದ ಏನು ಗೊತ್ತಾಗ್ತಿದೆ ಅಂದ್ರೆ, ಕೋಲ್ಡ್ ಏರು ಭಾರವಾಗಿರುತ್ತೆ, ಬಿಸಿ ವಾರ್ಮ್ ಏರ್ ಲೈಟ್ ಆಗಿರುತ್ತೆ. ಕರೆಕ್ಟ್. ಅಂಡ್ ದೆನ್ ದಿಸ್ ಇಸ್ ದ ರೀಸನ್ ವೈ ದಟ್ ದ ಸ್ಮೋಕ್ ಗೋಸ್ ಅಪ್. ಸೊ ಏನು, ಸ್ಮೋಕ್ ವಾರ್ಮ್ ಆಗಿರೋದ್ರಿಂದ ಅದು ರೈಸ್ ಆಗ್ತಾ ಹೋಗುತ್ತೆ, ಮೇಲ್ ಹೋಗುತ್ತೆ. ಓಕೆನಾ? So in nature there are several situations where warm air rises at a place. The air pressure at the place is lowered. The cold air from the surrounding area rushes in to fill its place. This sets up convection in air as you learned in chapter 4. ಸೊ ನಾನು ಏನು ಹೇಳಿದೆ, ಕಾನ್ವೆಕ್ಷನ್ ನಾವು ಯಾವ ರೀತಿ ಜ್ಞಾಪಿಸ್ಕೊಂಡಾಗ ವಾಟರಲ್ಲಿ ಯಾವ ರೀತಿ ಕಾನ್ವೆಕ್ಷನ್ ಆಯಿತು ಅಂತ, ಅದೇ ಥರ ಏರಲ್ಲಿ ಬಿಸಿ ಆದಾಗ ಸೊ ಹಾಟ್ ಏರ್ ವಿಲ್ ರೈಸಸ್ ಅಪ್ ಆ್ಯಂಡ್ ದ ಕೂಲ್ ಏರ್ ಕಮ್ಸ್ ಟು ದ ಸ್ಪೇಸ್ ಎಲ್ಲಿ ರೈಸ್ ಆಯಿತು ಅಲ್ಲೊಂದು ಜಾಗಕ್ಕೆ ತಕ್ಷಣ ಇಮಿಡಿಯೇಟ್ಲಿ ಕೋಲ್ಡ್ ಏರ್ ಬಂದು ಅದರ ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಓಕೆನಾ? ಸೊ ಇದರಿಂದ ಕಾನ್ವೆಕ್ಷನ್ ಆಗುತ್ತೆ. ಸೊ ನಮ್ಗೆ ಇದೆಲ್ಲ ಇವಾಗ ಅರ್ಥ ಆಯಿತು. ಸೊ ನಾವು ನೆಕ್ಸ್ಟ್ ನೋಡೋಣ. ವಿಂಡ್ ಕರೆಂಟ್ಸ್ ಆರ್ ಜನರೇಟೆಡ್ ಡ್ಯೂ ಟು ಅನ್ಈವನ್ ಹೀಟಿಂಗ್ ಆನ್ ದ ಅರ್ತ್. ಸೊ ನೆಕ್ಸ್ಟ್ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಲ್ಲಿ ಏನು ತಿಳ್ಕೊಳ್ಬೇಕಾಗಿತ್ತು, ಆನ್ ಹೀಟಿಂಗ್ air pressure, on heating air pressure decreased. Alba, so warm air rises up, cold air occupies its space. Okay, this is called convection. And then warm air is lighter than cold air. Okay, and ಇದೆಲ್ಲ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗೊತ್ತಾಯ್ತು. ಸೊ ನಾವಿವಾಗ ವಿಂಡ್ ಕರೆಂಟ್ಸ್ ಆರ್ ಜನರೇಟೆಡ್ ಡ್ಯೂ ಟು ಅನ್ಈವನ್ ಹೀಟಿಂಗ್ ಆನ್ ಅರ್ತ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ವಿಂಡ್ ಕರೆಂಟ್ಸ್ ಅಂದ್ರೆ ಗಾಳಿಯ ವ್ಯತ್ಯಾಸಗಳು, ಗಾಳಿ ಜೋರಾಗಿ ಬೀಸೋದಿರ್ಬೋದು, ಗಾಳಿ ಮೆತ್ತಗೆ ಬೀಸೋದಿರ್ಬೋದು, ಏರ್ ಪ್ರೆಷರ್ ಜಾಸ್ತಿ ಆಗೋದು, ಕಡಿಮೆ ಆಗೋದು,
ಅದೆಲ್ಲ ಹೇಗಾಗತ್ತೆ ಅಂದ್ರೆ ಅನ್ಇವನ್ ಹೀಟಿಂಗ್ ಇಂದ ಆಗತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳಿಕ್ಕೆ ಹೊರಟಿದ್ದೀವಿ. ಸೊ ಅನ್ಇವನ್ ಹೀಟಿಂಗ್ ಬಿಟ್ವೀನ್ ದ ಈಕ್ವೆಟಾರ್ ಅಂಡ್ ದ ಪೋಲ್ಸ್. ಸೊ ಈಕ್ವೆಟಾರ್ ಅಂದ್ರೆ ಏನು ಅಂತ ಹೇಳಿದ್ದೆ, ಪೋಲ್ಸ್ ಅಂದ್ರೆ ಏನು ಅಂತ ಹೇಳಿದ್ದೆ. ಸೊ ಇಮ್ಯಾಜಿನ್ ದಿಸ್ ಇಸ್ ದ ಅರ್ತ್, this is the equator and these are poles. Okay na? Uneven heating in the poles and equator ಅಂತ ಹೇಳಿದ್ದಾರೆ. Okay na? Between equator and poles. So you might have learned in geography that the region close to the equator gets maximum heat from the sun. ಸೊ ಈಕ್ವೇಟರ್ ಹತ್ರ ರೀಜನ್ಸ್ ಏನಿದೆ ಅದು ಸೂರ್ಯನ ಮುಖಾಂತರ ಮ್ಯಾಕ್ಸಿಮಮ್ ಅಂದ್ರೆ ಜಾಸ್ತಿ ಹೀಟ್ ಅನ್ನ ಪಡ್ಕೊಳ್ಳುತ್ತೆ. ಅಂಡ್ ದ ಏರ್ ಇನ್ ದಿಸ್ ರೀಜನ್ಸ್ ಗೆಟ್ಸ್ ವಾರ್ಮ್. ದ ವಾರ್ಮ್ ಏರ್ ರೈಸಸ್ ಅಪ್ ಅಂಡ್ ದ ಕೂಲರ್ ಏರ್ ಫ್ರಮ್ ದ ಸರೌಂಡಿಂಗ್ ವಿಲ್ ಆಕ್ಯುಪೈ ದ ಸ್ಪೇಸ್. ಓಕೆನಾ? ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಜಾಸ್ತಿ ಬಿಸಿಲು ತಾಗುತ್ತೆ. ಅಂಡ್ ಇಲ್ಲಿ ಜಾಸ್ತಿ ಬಿಸಿಲು ತಾಗೋದ್ರಿಂದ warm air will rise up and the cool air will occupy the space of what air in escape ಆಗಿರೋ air in the space ನ immediately ಬೇರೆ cold water ಇದಾಗುತ್ತೆ. And 0 to 30 degrees latitude belt on either side of the equator moves in. And these winds blow from the north to south towards the equator. So north ಇಂದ south ಕಡೆಗೆ equator ಕಡೆಯಿಂದ equator ಕಡೆಗೆ north ಇಂದ south ಕಡೆಗೆ ಅಂದ್ರೆ equator ಕಡೆಗೆ wind ಬೀಸುತ್ತೆ. ಓಕೆನಾ? at the poles the air is colder. ಸೊ ಇಲ್ಲಿ ವಾರ್ಮ್ ಆಗಿರುತ್ತೆ, ಇಲ್ಲೆಲ್ಲ ಕೋಲ್ಡ್ ಆಗಿ ಇರುತ್ತೆ. ಸೊ ಅಲ್ಲಿ ಕೋಲ್ಡ್ ಏರ್ ಇರುತ್ತೆ. ಅಂಡ್ 60 ಡಿಗ್ರೀಸ್ ಲ್ಯಾಟಿಟ್ಯೂಡ್ ಅಬೋವ್ 60 ಡಿಗ್ರೀಸ್ ಬಂದ್ಬಿಟ್ಟು ಕೋಲ್ಡ್ ಇರುತ್ತೆ. ಅಂಡ್ ದ ವಾರ್ಮ್ ಏರ್ ಅಟ್ ದಿಸ್ ಲ್ಯಾಟಿಟ್ಯೂಡ್ ರೈಸಸ್ ಅಪ್ ಅಂಡ್ ದ ಕೋಲ್ಡ್ ವಿಂಡ್ ಫ್ರಮ್ ದ ಪೋಲಾರ್ ರೀಜನ್ಸ್ ವಿಲ್ rushes in to take its place. ಸೊ ಇಲ್ಲಿಂದ ರೈಸ್ ಆಗಿರುವಂತ ಏರಿನ ಸ್ಪೇಸ್ ನ ಆಕ್ಯುಪೈ ಮಾಡ್ಕೊಳ್ಳಿಕ್ಕೆ ಕೋಲ್ಡ್ ಏರ್ಸ್ ಅಲ್ಲಿಗೆ ಬರುತ್ತೆ. ಓಕೆನಾ? ಅಂಡ್ ಇನ್ ದಿಸ್ ವೇ ವಿಂಡ್ ಸರ್ಕ್ಯುಲೇಷನ್ ಇಸ್ ಸೆಟ್ ಅಪ್ ಫ್ರಮ್ ದ ಪೋಲ್ ಟು ವಾರ್ಮರ್ ಲ್ಯಾಟಿಟ್ಯೂಡ್ಸ್. ಓಕೆನಾ? ಈ ಪಿಕ್ಚರ್ ಅಲ್ಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿಂದ ಇದು ಭೂಮಿ, ಇಲ್ಲಿಂದ ಏನು ಇದು ಈಕ್ವೆಟರ್, ಇದು ಪೋಲ್ಸ್ ಕಡೆಯಿಂದ ಈ ವಾರ್ಮ್ನೆಸ್ ಇರೋಂಥ ಕಡೆಗೆ ಕೋಲ್ಡ್ ಏರ್ ಬೀಸ್ತಾ ಇರುತ್ತೆ. ಸೊ ಇಲ್ಲಿರುವಂತ ಹಾಟ್ ಏರ್ ರೈಸ್ ಆಗ್ತಾ ಇರುತ್ತೆ. ಅಂಡ್ ಇದರಿಂದ ನಮಗೆ ಏರ್ ಸೈಕಲ್ ಸರ್ಕ್ಯುಲೇಷನ್, ವಿಂಡ್ ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಸೊ ಓಕೆ, ಈಗ ಪೆಹಲಿಗೆ ಒಂದು ಡೌಟ್ ಬಂದಿದೆ. ಐ ವಂಡರ್ ವೈ ದ winds shown in the figure are not in the exact north south direction. ಸೊ ಗಾಳಿ ಒಂದೇ ಸಮ ಬೀಸಲ್ಲ, ಗಾಳಿ ಡೈರೆಕ್ಷನ್ ಅಂದ್ರೆ ಅದು ಎಲ್ಲಾ ಕಡೆಯಿಂದನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಸೊ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಇರಲ್ಲ. ಸೊ ಅದನ್ನ ನಾವಿವಾಗ ಇನ್ನೂ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಏನು ಅಂದ್ರೆ the winds would have flown in north south direction from north to south, from south to north. A change in direction is however caused by the rotation of the earth. ಅರ್ತ್ ಕೂಡ ರೊಟೇಷನ್ ಆಗ್ತಾ ಇರುತ್ತೆ. ಸೊ ಅದರಿಂದ ಕೂಡ ಏನು ಕರೆಕ್ಟ್ ಆಗಿ ಒಂದೇ ಡೈರೆಕ್ಷನ್ ಅಲ್ಲಿ ಬರ್ತೇನೆ ವಿಂಡ್ ಫ್ಲೋ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ? ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ ವಿಂಡ್ ಡೈರೆಕ್ಷನ್. ಓಕೆನಾ? ನೆಕ್ಸ್ಟ್ ನಾವು ನೋಡೋಣ ಅನ್ಇವನ್ ಹೀಟಿಂಗ್ ಆಫ್ ಲ್ಯಾಂಡ್ ಅಂಡ್ ವಾಟರ್. ಸೊ ನಾವು ಸೀ ಬ್ರೀಸ್, ಲ್ಯಾಂಡ್ ಬ್ರೀಸ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ? ಚಾಪ್ಟರ್ 4 ಅಲ್ಲಿ ನಾವು
ಸಿ ಬ್ರೀಸ್, ಲ್ಯಾಂಡ್ ಬ್ರೀಸ್ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಏನು ಸಿ ಬ್ರೀಸ್ ಅಂದ್ರೆ ಏನು, ಲ್ಯಾಂಡ್ ಬ್ರೀಸ್ ಅಂದ್ರೆ ಏನು? ಸೊ ಡೇ ಟೈಮಲ್ಲಿ ಸಮುದ್ರದ ಕಡೆಯಿಂದ ತಣ್ಣಗಿನ ಗಾಳಿ ಲ್ಯಾಂಡ್ ಕಡೆಗೆ ಬೀಸುತ್ತೆ, ಅದು ಸಿ ಬ್ರೀಸ್. ಸೊ ನೈಟ್ ಟೈಮಲ್ಲಿ ಲ್ಯಾಂಡ್ ಕಡೆಯಿಂದ ಗಾಳಿ ಸಿ ಕಡೆಗೆ ಬೀಸುತ್ತೆ, ಅದು ಲ್ಯಾಂಡ್ ಬ್ರೀಸ್. ಓಕೆನಾ? ಇನ್ ಸಮ್ಮರ್ ನಿಯರ್ ದ ಈಕ್ವೇಟರ್ ದ ಲ್ಯಾಂಡ್ warms up faster and most of the time the temperature of the land is higher than that of water in the oceans. So ಈಕ್ವೇಟರ್ ಅಲ್ಲಿ ಏನು ಸಮ್ಮರ್ ಸೀಸನ್ ಅಲ್ಲಿ ಬೇಗ ಲ್ಯಾಂಡ್ ಹೀಟ್ ವಾರ್ಮ್ ಅಪ್ ಆಗ್ಬಿಡುತ್ತೆ, ಅಂದ್ರೆ ಬೇಗ ಹೀಟ್ ಆಗ್ಬಿಡುತ್ತೆ. ಹೀಟ್ ಆಗಿ ಮೋಸ್ಟ್ ಆಫ್ ದ ಟೈಮ್ ದ ಟೆಂಪರೇಚರ್ ಅಂಡ್ ಲ್ಯಾಂಡ್ ಈಸ್ ಹೈಯರ್ ದ್ಯಾನ್ ದಟ್ ಆಫ್ ವಾಟರ್ ಇನ್ ದ ಓಷನ್ಸ್. ಸೊ ಅದೇ ಥರ ಸಮುದ್ರದ ನೀರು ಕೂಡ ಬೇಗ ವಾರ್ಮ್ ಆಗ್ಬಿಡುತ್ತೆ. ದ ಏರ್ ಓವರ್ ದ ಲ್ಯಾಂಡ್ ಗೆಟ್ಸ್ ಹೀಟೆಡ್ ಅಂಡ್ ರೈಸಸ್. ಸೊ ಏನಾಗುತ್ತೆ, ಲ್ಯಾಂಡಲ್ಲಿ ಇರೋಂಥ ಏರು ಬಿಸಿಯಾಗಿ ಮೇಲ್ಗಡೆ ರೈಸ್ ಆಗ್ಬಿಡುತ್ತೆ. ರೈಸ್ ಆಗಿ ದಿಸ್ ಕಾಸಸ್ ದ ವಿಂಡ್ಸ್ ಟು ಫ್ಲೋ ಫ್ರಮ್ ದ ಓಷನ್ ಟುವರ್ಡ್ಸ್ ದ ಲ್ಯಾಂಡ್. ಏನ್ ಹೇಳಿದೆ, ಸಿ ಬ್ರೀಸು ಯಾವ ರೀತಿ ಬರುತ್ತೆ, ಲ್ಯಾಂಡು ಬೇಗ ಬಿಸಿ ಆಗ್ಬಿಡುತ್ತೆ ಡೇ ಟೈಮಲ್ಲಿ, ಲ್ಯಾಂಡಲ್ಲಿ ಇರೋಂಥ ಹಾಟ್ ಏರು ಬಿಸಿಯಾಗಿ ರೈಸ್ ಆಗಿ ಮೇಲೆ ಹೋಗುತ್ತೆ. ಸೊ ಈ ಕಡೆಯಿಂದ ಸಿ ಬ್ರೀಸ್ ಅಂದ್ರೆ ಸಮುದ್ರದ ಕಡೆಯಿಂದ ಗಾಳಿ ಬಂದು ಅದರ ಸ್ಪೇಸ್ ಅನ್ನ ಆಕ್ಯುಪೈ ಮಾಡ್ಕೊಳ್ಳುತ್ತೆ. ಸೊ ದೀಸ್ ಆರ್ ಮಾನ್ಸೂನ್ ವಿಂಡ್ಸ್. ಇದನ್ನ ಮಾನ್ಸೂನ್ ವಿಂಡ್ಸ್ ಅಂತ ಕರೀತೀವಿ. ಓಕೆನಾ? ಓಕೆ, ಅದನ್ನ ಮಾನ್ಸೂನ್ ವಿಂಡ್ಸ್ ಅಂತ ಕರಿತೀವಿ. ಸೊ ಈಗ ದ ವರ್ಡ್ ಮಾನ್ಸೂನ್ ಇಸ್ ಡಿರೈವ್ಡ್ ಫ್ರಮ್ ಅರೇಬಿಕ್ ವರ್ಡ್ ಮೌಸಮ್. ಮೌಸಮ್ ಅಂದ್ರೆ ಸೀಸನ್, ಅರೇಬಿಕ್ ವರ್ಡ್. ಅರೇಬಿಕ್ ವರ್ಡ್ ಇಂದ ಮಾನ್ಸೂನ್ ಅನ್ನೋ ಪದನ ಡಿರೈವ್ ಮಾಡ್ಕೊಂಡಿದ್ದಾರೆ. ಮೌಸಮ್ ಅಂದ್ರೆ ಸೀಸನ್ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್, ಇನ್ ವಿಂಟರ್ ದ ಡೈರೆಕ್ಷನ್ ಆಫ್ ದ ವಿಂಡ್ ಫ್ಲೋಸ್ ಗೆಟ್ಸ್ ರಿವರ್ಸ್ಡ್. ಇಟ್ ಫ್ಲೋಸ್ ಫ್ರಮ್ ಲ್ಯಾಂಡ್ ಟು ಓಷನ್. ಸಮ್ಮರ್ ಸೀಸನ್ ಅಲ್ಲಿ ಏನಾಗುತ್ತೆ, ಸಿ ಬ್ರೀಸ್ ಕಂಡು ಬರುತ್ತೆ. ಅಂಡ್ ಇನ್ ವಿಂಟರ್ ಸೀಸನ್ ಅಲ್ಲಿ ಇದು ರಿವರ್ಸ್ ಆಗುತ್ತೆ ಅಂಡ್ ಲ್ಯಾಂಡ್ ಕಡೆಯಿಂದ ಗಾಳಿ ವಾಟರ್ ಕಡೆಗೆ ಅಂದ್ರೆ ಓಷನ್ ಕಡೆಗೆ ಬೀಸುತ್ತೆ. ಓಕೆನಾ? ಐ ವಾಂಟ್ ಟು ನೋ ವಾಟ್ ದೀಸ್ ವಿಂಡ್ ಡೂ ಫಾರ್ ಅಸ್. ಸೊ ಬೂಜು ಅವ್ರಿಗೆ ಒಂದು ಡೌಟ್ ಬಂದ್ರೆ, ಬೂಜು ಅವರು ವಿ ವಾಂಟ್ ಟು ನೋ ವಾಟ್ ದೀಸ್ ವಿಂಡ್ಸ್ ಡೂ ಫಾರ್ ಅಸ್ ಅಂತ ಕೇಳ್ತಿದ್ರೆ, ವಿಂಡ್ ಈ ಗಾಳಿ ನಮಗೆ ಏನ್ ಮಾಡುತ್ತೆ, ಇದಕ್ಕೆ ನಮಗೆ ಏನಾಗುತ್ತೆ ಅದರಿಂದ ಅಂತ ಕೇಳ್ತಿದ್ದಾರೆ. ಸೊ ನಾವು ಅದನ್ನ ಇವಾಗ ಸ್ಟಡಿ ಮಾಡೋಣ. ದ ವಿಂಡ್ಸ್ ಫ್ರಮ್ ದ ಓಷನ್ ಕ್ಯಾರಿ ವಾಟರ್ ಅಂಡ್ ಬ್ರಿಂಗ್ಸ್ ರೇನ್. ಸೊ ಓಷನ್ ಕಡೆಯಿಂದ ಬೀಸುವಂತ ಗಾಳಿ ನೀರನ್ನ ಕ್ಯಾರಿ ಮಾಡುತ್ತೆ ಅಂಡ್ ನೀರನ್ನ ಕ್ಯಾರಿ ಮಾಡೋದ್ರಿಂದ ಅದು ನಮಗೆ ಮಳೆಯನ್ನ ತರಿಸುತ್ತೆ. ಅಂಡ್ ಇಟ್ ಈಸ್ ಅ ಪಾರ್ಟ್ ಆಫ್ ದ ವಾಟರ್ ಸೈಕಲ್. ಸೊ ನಮಗೆ ಗೊತ್ತು, ನೀರು ವಾಟರ್ ಸೈಕಲ್ ನಮಗೆ ಚೆನ್ನಾಗಿ ಗೊತ್ತು. ವಾಟರ್ ಸೈಕಲ್ ಅಲ್ಲಿ ಏನಾಗುತ್ತೆ, ನೀರು ಸನ್ಲೈಟ್ ಇಂದ ಎವಾಪರೇಟ್ ಆಗುತ್ತೆ and the vapors will form the cloud and clouds will fall as rain and again rain will goes to the pond, river, lake or something and again that will go to the ocean. Some matte ocean in the vapors in the clouds, clouds in the rain, and this is the water cycle. Okay na? So the monsoon winds carry water and it rains. ಸೊ ಮಾನ್ಸೂನ್ ನಮಗೆ ಗೊತ್ತಾಯ್ತು. ಇವಾಗ ಮಾನ್ಸೂನ್ ಏನಿದೆ ವಿಂಡ್ಸ್, ಅದೇ ನಮಗೆ ಮಳೆಯನ್ನ ಸುರಿಸೋದು. ಮಾನ್ಸೂನ್ ವಿಂಡ್ಸ್ ಕ್ಯಾರಿ ವಾಟರ್ and it rains.
ಓಕೆನಾ. And clouds bring the rain and give us happiness. Okay, the farmers in our country depending on the rains, depending mainly the rains for their harvest. So there are many folk songs associated with clouds and rains. Sing and enjoy with your friends. If you know such a song, here is one for you. So ಏನು ಅಂತ ಹೇಳಿದ್ರೆ ಮಳೆ, ರೈತರು ಮೇನ್ಲಿ ಮಳೆ ಮೇಲೆ ಅವರು ಬೆಳೆನ ಹಾಕ್ಲಿಕ್ಕೆ ಮಳೆಗೋಸ್ಕರ ಕಾಯ್ತಾರೆ. ಸೊ ರೈತರು ಮಳೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಬೆಳೆ ಬೆಳೆಯೋದಕ್ಕೆ. ಸೊ ಅದರಿಂದ ನಮ್ಮ ಜಾನಪದದಲ್ಲಿ ತುಂಬಾ ಮಳೆ ಬಗ್ಗೆ ತುಂಬಾ ತರಹದ ಹಾಡುಗಳು ಇದೆ. ಸೊ ನಿಮಗೆ ಅದ್ರ ಬಗ್ಗೆ ಯಾವ್ದಾದ್ರೂ ಹಾಡು ಗೊತ್ತಿದ್ರೆ ಮಳೆ ಬಗ್ಗೆ, ಅಫ್ಕೋರ್ಸ್ ನಿಮಗೆ ಜನಪದ ಗೀತೆಗಳು ಗೊತ್ತಿರುತ್ತೆ, ಅದರಲ್ಲಿ ನಿಮಗೆ ಯಾವ್ದಾದ್ರೂ ಮಳೆ ಬಗ್ಗೆ ಗೊತ್ತಿದ್ರೆ ಹಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಅದನ್ನ ಹಂಚ್ಕೊಳ್ಳಿ. ಓಕೆನಾ. ಅಂಡ್ ಇಲ್ಲೊಂದು ಇಂಗ್ಲಿಷ್ ಹಾಡು ಕೊಟ್ಟಿದ್ದಾರೆ. ರೋರಿಂಗ್ ಕ್ಲೌಡ್ಸ್ ಅಕ್ರಾಸ್ ದ ಸ್ಕೈ ಟೆಲ್ us the monsoon's here, dark and floating clouds that pour, raindrops everywhere, clouds make lightning flash overhead and irrigate fields with rain, clouds make earth its fragrance spread when wet with drops of rain, rising from the ocean vast, clouds fill up with rain to ocean back at last, to mingle with the ocean again. So ಇದರಲ್ಲಿ ವಾಟರ್ ಸೈಕಲ್ ಹೇಳಿದರೆ ಕ್ಲೌಡ್ಸ್ ಹೋಗುತ್ತೆ, ಮಳೆ ಸುರಿಯುತ್ತೆ, ಅಂಡ್ ಹಾಗೆ ರೈತರು ಬೆಳೆ ಬೆಳೀತಾರಲ್ವಾ ಮಳೆಯಿಂದಾನೆ. ಓಕೆ, ಇದು ಒಂದು ಇಂಗ್ಲಿಷ್ ಅಲ್ಲಿ ಫೋಕ್ ಸಾಂಗು. ಸೊ ಕನ್ನಡದಲ್ಲಿ ನಮಗೆ ಗೊತ್ತಿರೋಂಥದ್ದು ಇರುತ್ತೆ. ಮಳೆ ಬಗ್ಗೆ ತುಂಬಾ ತರ ಹಾಡುಗಳು ಇದೆ. ಸೊ ಯಾವ್ಯಾವ್ದು ನಿಮ್ಗೆ ಗೊತ್ತಿದೆಯೋ ಅದನ್ನ ಕಮೆಂಟ್ಸ್ ಅಲ್ಲಿ ನಮ್ಮ ಜೊತೆ ಹಂಚ್ಕೊಳ್ಳಿ. ಓಕೆನಾ. ಅಂಡ್ ನಾವಿವಾಗ however it is not always a happy ending. Rains often create problems. ಸೊ ಏನು ಅಂದ್ರೆ ಎಲ್ಲ ಹ್ಯಾಪಿ ಎಂಡಿಂಗೇ ಆಗೋದಿಲ್ಲ. ರೈನ್ಸು ನಮಗೆ ಪ್ರಾಬ್ಲಮ್ಸ್ನ ಕೂಡ ಕ್ರಿಯೇಟ್ ಮಾಡ್ತವೆ. ಸೊ ಏನದು, ಕ್ಯಾನ್ ಯು ಲಿಸ್ಟ್ ಸಮ್ ಆಫ್ ದ ಪ್ರಾಬ್ಲಮ್ಸ್? ಏನಿರ್ಬೋದು ಅಂದರೆ, ಸೊ ನಮಗೆ ಗೊತ್ತು ಮಳೆನೇ ಬರ್ತೇನೆ, ಬರಗಾಲ ಬರುತ್ತೆ, ಡ್ರಾಟ್ ಆಗುತ್ತೆ, ಆ್ಯಂಡ್ ಮಳೆ ತುಂಬ ಬರೋದ್ರಿಂದ ಫ್ಲಡ್ ಆಗುತ್ತೆ, ಎಲ್ಲವುದು ಕೊಚ್ಕೊಂಡು ಹೋಗುತ್ತೆ ಅಲ್ವಾ. ಸೊ ಅದೆಲ್ಲ ನಮಗೆ ಗೊತ್ತಿರೋದೇನೆ. ಸೊ ಬೇರೆ ಯಾವುದಾದ್ರೂ ಮಳೆಯಿಂದ ಏನು ತೊಂದರೆ ಆಗುತ್ತೆ ಅನ್ನೋದು ನಿಮಗೇನು ಗೊತ್ತಿದೆ ಅನ್ನೋದನ್ನ ನೀವು ಹೇಳಿ. ಆ್ಯಂಡ್ ಯು ಕ್ಯಾನ್ ಡಿಸ್ಕಸ್ ದ ಕಾಸಸ್ ಆ್ಯಂಡ್ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್ಸ್ ವಿತ್ ಯುವರ್ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್. ಸೊ ನಿಮ್ಮ ಮನೆಯಲ್ಲಿ ನಿಮ್ಮ ಟೀಚರ್ ಜೊತೆ ಏನು ಪ್ರಾಬ್ಲಮ್ ಆಗತ್ತೆ ಅನ್ನೋದನ್ನ ಮಳೆಯಿಂದ, ಸೊ ಏನು ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿ, ಆ್ಯಂಡ್ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಿದೆ ಅಂತ ಕೂಡ ಡಿಸ್ಕಸ್ ಮಾಡಿ. ಸೊ ಇನ್ ನೇಚರ್ there are certain situations that can sometimes create disasters and pose threat to humans, animals and plant life. ಸೊ ಏನಾಗುತ್ತೆ ಅಂತ ಅಂದರೆ ಸೈಕ್ಲೋನು ಅದೆಲ್ಲ ಬಂದು ಎಲ್ಲ ಕೊಚ್ಕೊಂಡು ಹೋಗುತ್ತೆ. ಸೊ ಅದು ಬಂದ್ಬಿಟ್ಟು ಹ್ಯೂಮನ್, ಪ್ಲಾಂಟ್ ಲೈಫ್, ಅನಿಮಲ್ ಲೈಫ್ ಅದನ್ನೆಲ್ಲ ಡೆಸ್ಟ್ರಾಯ್ ಮಾಡುತ್ತೆ. ಆ್ಯಂಡ್ ನಾನು ಪಾಠದ ಸ್ಟಾರ್ಟಿಂಗಲ್ಲೇ ಹೇಳಿದೆ ಒರಿಸ್ಸಾದಲ್ಲಿ ಆದ ಸೈಕ್ಲೋನ್ ಬಗ್ಗೆ. ಅದರಲ್ಲಿ ಸಾವಿರಾರು ಜನ ಸತ್ತೋದ್ರು, ಆ್ಯಂಡ್ ಕೋಟಿ ಆಸ್ತಿ ನಷ್ಟ ಆಯಿತು, ಆ್ಯಂಡ್ ಅಗ್ರಿಕಲ್ಚರ್ ಫೀಲ್ಡು ಎಲ್ಲವೂ ನಾಶ ಆಗುತ್ತೆ. ಆ್ಯಂಡ್ ಈ ಥರ ರೈನು ಒಳ್ಳೇದಲ್ದೇನೆ ಅದರಿಂದ ನಮಗೆ ಪ್ರಾಬ್ಲಮ್ಸು ಸಹ ಇದೆ. ಸೊ ಅದರ ಕಾಸಸ್ ಏನು, ಅದು ಹೇಗಾಗುತ್ತೆ, ಏನಾಗುತ್ತೆ ಅನ್ನೋದನ್ನ ನಾವಿವಾಗ ತಿಳ್ಕೊಳ್ತಾ ಹೋಗೋಣ. ಸೊ ಏನು ಅಂತ ಅಂದ್ರೆ ಥಂಡರ್ ಸ್ಟಾರ್ಮ್ಸ್ ಅಂಡ್ ಸೈಕ್ಲೋನ್ಸ್. ಥಂಡರ್ ಸ್ಟಾರ್ಮ್ಸ್ ಅಂಡ್ ಸೈಕ್ಲೋನ್ಸ್ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ನಮ್ಮ ವಿಡಿಯೋಸ್ನ ನೋಡ್ಲಿಕ್ಕೆ ಹೇಳಿ.
and subscribe to our channel Q Call, and thank you for watching.